ಹುಡುಗಿಯರು ಮೋಸ ಮಾಡೋದಕ್ಕೆ ಒಂದು ಚಂದಾಗಿ ಇಟ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ಚಂದ ಅಂತಂದ್ರೆ ಯಾವ ರೀತಿಲಿ ಇಟ್ಕೊಳ್ಬೇಕು ಅವರಿಗೆ? ಅವ್ರು ಕೇರ್ ಮಾಡ್ಬೇಕು, ಒಟ್ಟೆ ಇದು ರಿಲೇಶನ್ಶಿಪ್ ದಾಗ ಈಗೋ ಬರ್ಬಾರ್ದು, ಕೇರ್ ಮಾಡಿ ಚಂದಂಗ್ ಇಟ್ಕೋಬೇಕು. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಹಂಗೂ ಇರ್ಬೇಕ. ನಮ್ದು ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು. ಆಗಿದೆಯಾ ಮೇಡಮ್? ಹಾ, ಲೈಕ್ ಲವ್, ಲೈಕ್ ಫಸ್ಟ್ ಸೈಟ್ ಲವ್ ಆಗಿಲ್ರಿ, ಲೈಕ್ ಅಟ್ರಾಕ್ಷನ್ ಯು ಕ್ಯಾನ್ ಕಾಲ್ ಇಟ್. ಹಾ, ಅಟ್ರಾಕ್ಷನ್ ಟೈಪ್ ಆಗಿದ್ರಿ. ಹಾ, ಅಂಡ್ ಅದು ಭಾಳ ದಿವಸನೂ ಇರಂಗಿಲ್ಲ, ಜಸ್ಟ್ 1-2-3 ಡೇಸ್ ಅದ ಥಿಂಕಿಂಗ್ ಬರೋದ್ರೆ ಆಮೇಲೆ ಆಟೋಮ್ಯಾಟಿಕ್ಲಿ ಅದ್ರ ಬಗ್ಗೆ ಮರ್ತು ಬಿಡುತ್ತೆ. ಇಲ್ಲ ಇಲ್ಲ ಆಗ್ಲಿಲ್ವಾ? ಇಲ್ಲ ಲವ್ ಆಗಿಲ್ವಾ? ಏನು ಆಗಿಲ್ಲ ಆಗಿಲ್ಲ. ಅಟ್ರಾಕ್ಷನ್ ಆಗಿಲ್ಲ? ಇಲ್ಲ ಇನ್ನೂ ಇಲ್ಲ. ನಿಜ ಹೇಳಿ. ಇಲ್ಲ ಇಲ್ಲ ಆಗಿಲ್ಲ. ಫಸ್ಟ್ ಸೈಟ್ ಅಂತೂ ಯಾವಾಗೂ ಆಗಿಲ್ಲ. ಆಗಿಲ್ಲ. ಟ್ರೂ ಲವ್ ಆಗಿದೆ? ನೀವು ವಿಡಿಯೋ ಲೀಕ್ ಮಾಡಲ್ಲ ಅಂದ್ರೆ ಏನಾಗಲಿ ಮುಂದೆ ಸಾಗುನಿ. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಡಿ. ನಿಮ್ ಪರಿಚಯ ಮಾಡ್ಕೊಟ್ಟು ಬಿಡಿ. ನಾನು ಹಸೀರ್. ಓಕೆ. ನಾ ವಿಶಾಲ್. ಓಕೆ. ನಾನು ಎಡ್ವಿನ್. ಓಕೆ. ನಾನು ಅವೇಸ್. ಓಕೆ. ನಾನು ಮಲಿಕ್ ರೇಹಾನ್. ಓಕೆ. ಏನ್ ಮಾಡ್ತಿರೋದು? ಕಾಮರ್ಸ್. ಓಕೆ. ಯಾವ ಕಾಲೇಜು? JGCC. ಓಕೆ ಓಕೆ ಓಕೆ. ಸೊ ನಾವು ನಮ್ಗೀಗಷ್ಟೇ ರೀಸೆಂಟ್ಲಿ 23 ಮುಗಿದು ಹೋಯ್ತು. 23 ಹೇಗಿತ್ತು ನಿಮ್ಮ ಲೈಫಲ್ಲಿ? ಭಾಳ ಸ್ಪೀಡ್ ಇತ್ತು. ಯಾಕೆ ಅಷ್ಟು ಸ್ವೀಟ್ ಯಾಕಿತ್ತು? ಸ್ವೀಟ್ನೆಸ್, ಸ್ಪೀಡ್ ಇತ್ತು. ಓಕೆ, ಸ್ಪೀಡ್ ಓಕೆ, ಬಟ್ ಸ್ವೀಟ್ನೆಸ್ ವೈಸ್ ಅಥವಾ ಕಹಿ ಇತ್ತು ಸ್ವೀಟ್ ಇತ್ತು ಅಂತ ಹೇಳೋದಿದ್ರೆ ಹೇಗಿತ್ತು? ಓಕೆ 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 ಓಕೆ. ನಿಮ್ಗೆ? ಓಕೆ ಓಕೆ. ಹಾ, ನಮ್ಮ ಸ್ವಲ್ಪ ದುಃಖ ಆಗಿದೆ. ಯಾಕೆ? 10th ಮುಗಿದಿತ್ತಲ್ಲ, ಹಂಗೆ ಮುಗಿತಾ? ಅಥವಾ ಯಾವ್ದ್ರ ಹುಡುಗಿ ಕೈ ಕೊಟ್ಟು ಆ ರೀತಿಯಲ್ಲಿ ಏನಿಲ್ಲ. ಒಳ್ಳೆ ಹುಡುಗರು ಕಂಡ್ರು ನೀವೆಲ್ಲ. ಓಕೆ. 24 ಅಲ್ಲಿ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಏನ್ ಪ್ಲಾನ್ ಹಾಕಿದ್ದೀರಾ? ಏನಾದ್ರು ಒಂದು ಅಚೀವ್ ಮಾಡ್ಬೇಕು. ಯಾವ ರೀತಿಯಲ್ಲಿ? ಅದೇ ಏನಾದ್ರು ಒಂದು ಯಾವ ಪರ್ಟಿಕ್ಯುಲರ್ ಆಗಿ ನಾನು ಇದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತೇವಲ್ವಾ? ನಾನಂದ್ರು ಕ್ರಿಕೆಟ್ದಾಗ ಹೋಗ್ಬೇಕಂತ ಅನ್ಕೊಂಡು. ನೀವು? ಸಿವಿಲ್ ಇಂಜಿನಿಯರ್ ಆಗ್ಬೇಕು. ಓಕೆ, ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ಬಿಸ್ನೆಸ್ ಮ್ಯಾನ್ ಆಗಿ ಸ್ಟಾರ್ಟ್ಅಪ್ ಮಾಡ್ಬೇಕಂತ. ಬಿಸ್ನೆಸ್ ಸ್ಟಾರ್ಟ್ ಎಲ್ಲರೂ ಸೇರಿ ಸ್ಟಾರ್ಟ್ಅಪ್. ಎಲ್ಲರೂ ಸೇರಿ ಅಂದ್ರೆ ನಾವು ಇಬ್ರು ಪ್ಲಾನ್ ಮಾಡಿದ್ದೀವಿ. ಏನ್ ಮಾಡ್ಲಿಕ್ಕೆ ಆಕ್ಚುಲಿ ಏನ್ ಬಿಸ್ನೆಸ್? ಟ್ರೇಡಿಂಗ್ ಎಲ್ಲ ಆನ್ಲೈನ್. ಶುರು ಮಾಡಿಲ್ಲ ಇನ್ನು? ಓಕೆ, ಆಲ್ ದ ಬೆಸ್ಟ್. ಶುರು ಮಾಡ್ಕೊಳ್ಳಿ. ಯಾಕಂತಂದ್ರೆ ಈಗ ಯೂತ್ಸ್ ಈಗ ಶುರು ಮಾಡಿದ್ರೆ ಅಪ್ ಅಂಡ್ ಡೌನ್ಸ್ ಏನಿದ್ರು ನೀವು ನಿಭಾಯಿಸುವಂತಹ ಶಕ್ತಿ ಇರುತ್ತೆ ಅಂತ ಹೇಳಿ. ಓಕೆ. 10th ಫಸ್ಟ್ PUC ಕಾಲೇಜ್ ಹುಡುಗರು ಅಂತಂದ್ರೆ ಇಟ್ಸ್ ಕಾಮನ್, ಲವ್ ಎಟ್ ಫಸ್ಟ್ ಸೈಟ್. ನಂಗೆ ಕೇಳ್ಬೇಡ್ರಿ. ಸರ್, ಏನ್ ಅನ್ಬೇಕು? ಲವ್ ಎಟ್ ಫಸ್ಟ್ ಸೈಟ್ ಬಿಲೀವ್ ಮಾಡ್ತೀರಾ? ಬಿಲೀವ್ ಮಾಡ್ತೀವಿ. ಆಗಿಲ್ವಾ? ಆಗೈತ್ ನನ್ ಆಗೈತ್ ನನ್ ನಿಮ್ಮ ಮಮ್ಮಿ ಪಪ್ಪ ನೋಡ್ತಾರೋ? ಅಲ್ವಾ? ಕಂಟಿನ್ಯೂ ಇದೆ ಅಥವಾ ಮುಗೀತು ಅಲ್ಲಿಗೆ? ಡೋನು. ಫಸ್ಟ್ ಸೈಟ್ ಅಲ್ಲೇ ಮುಗೀತು. ಏನಂದ್ರಿ? ಫಸ್ಟ್ ಸೈಟ್ ಅಲ್ಲೇ ಮುಗೀತು ಅಲ್ಲೇ ಅದು. ಕಂಪ್ಲೀಟ್ ಆಗಿಲ್ಲ. ಹಾಗೆ ಅಂದ್ರೆ ಆಕ್ಚುಲಿ ಲವ್ ಎಟ್ ಫಸ್ಟ್ ಸೈಟ್ ಅಂದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಏನು? ನೋಡ್ಕೊಳ್ಳೆ ಪ್ರಪಂಚಕ್ಕಿಂತ ಹೊರಗೆ ಹೋಗ್ಬಿಡ್ತೀವಿ ಹಂಗ. ಸೊ ಅದು ಬೇರೆ ಫೀಲ್ ಹಾಕಿ, ಸ್ವಲ್ಪ ಸ್ಪೆಷಲ್ ಫೀಲ್ ಹಾಕಿ ಅಷ್ಟೇ, ಜಾಸ್ತಿ ಮತ್ತೆ ಅದು ಎಷ್ಟು ದಿವಸದ ಮಟ್ಟ ಉಳಿತದೆ? ಡಿಪೆಂಡ್ಸ್ ಹೆಂಗಿರ್ತಾರ. ಅಲ್ಲ, ಈಗ ಮೊನ್ನೆ ಆಗಿತ್ತಲ್ಲ, ಎಲ್ಲ ಇದಾರ ಹೋದ್ರ? ಇಲ್ಲೇ ಸೇಮ್ ಕಾಲೇಜ್ ಅಲ್ಲ? ಓಕೆ. ನಿಮ್ಗೆ ಲವ್ ಎಟ್ ಫಸ್ಟ್ ಸೈಟ್ ಬಗ್ಗೆ ಹೇಳಿ. ಇಲ್ಲ ಆಗೈತೆ.
ಆಗಿದೆ. ಸೊ ಏನ್ ಮಾಡಿ ಕಂಟಿನ್ಯೂ ಮಾಡಿದಿರಾ ಅಥವಾ ಹೇಗೆ? ಇನ್ನೂ ಕನೆಕ್ಟ್ ಆಗಿಲ್ಲ ಮ್ಯಾಮ್. ಕನೆಕ್ಟ್ ಆಗಿಲ್ವಾ? ಜಸ್ಟ್ ಹಂಗೆ ಅಷ್ಟೇ. ಅಷ್ಟೇ ನಮಗೂ ಆಗಿಲ್ಲ ಹಾ? ಆಗಿಲ್ಲ ರೀ. ನಿಜವಾಗ್ಲೂ ಹೇಳ್ತೀರೇನ್ರು? ನಾನು ಇದ್ದಾನೆ ನೋಡಿ. ನಾನು ಮ್ಯಾಮ್ ಓಕೆ, ನೀನು ಹೇಳಿ ನಿಜ. ನಾವು ಅಂದಲ್ಲ ಹಾ, ಈಗ ಬಾಯ್ಸ್, ನೀವು ಬಾಯ್ಸ್ ಅಂದ ತಕ್ಷಣ ಒಂದು ಪ್ರೌಡ್ ಫೀಲ್. ನಾ ಹುಡುಗಿ ಅಂತಂದ್ರೆ ನಾನು ಪ್ರೌಡ್ ಫೀಲ್ ಮಾಡ್ಕೋತೀನಿ. ಸೊ ಅದೇ ರೀತಿ ನೀವು ಬಾಯ್ಸ್ ಆಗಿದ್ದಕ್ಕೆ ನಿಮ್ಗೆ ಪ್ರೌಡ್ ಫೀಲ್ ಇದೆಯಾ? ಅಫ್ಕೋರ್ಸ್. ಇದೆ. ಯಾಕೆ, ಯಾವ ರೀತಿಯಲ್ಲಿ? ಇದು ಸೆಲ್ಫ್ ಡಿಪೆಂಡೆಂಟ್, ಯಾರ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಯಾರಿಗೂ ಇದು ಕಷ್ಟ ಜಾಸ್ತಿ ಕೊಡಂಗಿಲ್ಲ. ಎಲ್ಲ ಕಷ್ಟ ನಾವು ತಗೊಂತೀವಿ, ಆದ್ರೆ ಕಷ್ಟ ಯಾರಿಗೂ ಕೊಡಂಗಿಲ್ಲ. ಹಂಗೆ ಹಾಗಾಗಿ ನೀವು ಪ್ರೌಡ್ ಫೀಲ್ ಮಾಡ್ತೀರಾ. ನೀವ್ ಯಾಕೆ ನೀವು ಹುಡುಗಾಗಿ ಹುಟ್ಟಿದ ಪ್ರೌಡ್ ಫೀಲ್ ಮಾಡ್ತೀರಾ? ಓ ಮೈ ಗಾಡ್ ಅಂತೆ. ನೀವು ಸಡನ್ ಕ್ವಶನ್ ಮುಂದ್ ಬಾರೋ ಪಾನಿ. ಮ್ಯಾಮ್ ಏನಂತಂದ್ರೆ ನಮ್ಮ ಮಮ್ಮಿ ಪಪ್ಪಾಗ ನೋಡ್ಕೊ, ಐ ಫೀಲ್ ಪ್ರೌಡ್. ನಿಮ್ಗೆ ನೋಡ್ಕೊಳಿಕ್ ಅವಕಾಶ ಸಿಗುತ್ತೆ. ಹಾ ಅದನ್ನ ಹುಡುಗಿಯರು ಕೂಡ ನೋಡ್ತಾರಲ್ವಾ? ಆದ್ರೂ ಅವ್ರ ಮದ್ವೆ ಮಾಡ್ಕೊಂಡ್ಮೇಲೆ ಹೋಗ್ತಾರಲ್ಲ, ಹಾ ಮ್ಯಾಮ್. ನಾವು ಈಗಿನ ಟೈಮ್ ಅಲ್ಲಿ ಹೆಚ್ಚಾಗಿ ಹುಡುಗರಿಗಿಂತ ಹುಡುಗಿಯರೇ ತಂದೆ ತಾಯಿಗಳ ಕೇರ್ ತಗೋತಿದ್ದಾರೆ. ಸುಳ್ಳು ಮ್ಯಾಮ್, ಸುಳ್ಳು ಮ್ಯಾಮ್. ಸುಳ್ಳು ಆಗಿದ್ರೆ ಹುಡುಗರೇ ತಗೊಳ್ಳುವಂತದ್ದು. ಬೇರೆ ಯಾವ ಕಾರಣಕ್ಕೆ ನೀವು ಪ್ರೌಡ್ ಫೀಲ್ ಮಾಡ್ಕೋತೀರಾ? ರೀಸನ್ ಮೈಂಡ್ದಾಗ ಬರತ್ತಿದ್ವಿ. ಮ್ಯಾಮ್ ನೀವು ಪಟ್ಪಟ ಇದು ಕಂಟ್ರಿ ಇದು ಜಾಸ್ತಿ ಬಾಯ್ಸ್ ಮೆನ್ ನಡೆಸ್ತಾರೆ. ಸೊ ಹಾಗಾಗಿ ಎಲ್ಲ ಅಧಿಕಾರಗಳು ಜಾಸ್ತಿಯಾಗಿ ಹುಡುಗರಿಗಿರುತ್ತೆ. ಆ ರೀತಿ ಆ ಸಲುವಾಗಿ ಯಾರೋ ಹುಡುಗರು ಅಧಿಕಾರ ನಡೆಸಿದ್ರೆ ಚೆನ್ನಾಗಿರಲ್ಲ, ನೀವು ನಡೆಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕರೆಕ್ಟ್ ಪೀಪಲ್ ಕಡೆ ಮಂದಿ ಕಡೆ ಪವರ್ ಬಂದ್ರೆ ಕರೆಕ್ಟ್. ಓಕೆ, ಮ್ಯಾಥ್ಸ್ ಹೇಗಿದೆ? ಓಕೆ. ಸೊ ಒಂದು ಕ್ವಶನ್ ಕೇಳ್ತೀನಿ. 2000 ಆನ್ಸರ್ ನೀವೇ ಕೊಡಿ. 2000 + 40 2040 + 40 2080 + 10 2090 + 10 3000 2100. ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್. ಅದು ಯಾರು ಇರಲಿ, ಏನಾಯ್ತು? ಪಟ ಕೇಳ್ಕೊಂಡು ಹೋದ್ರೆ ಯಾರು ಕನ್ಫ್ಯೂಸ್ ಆಗ್ತಾರೆ ಮ್ಯಾಮ್. ಕಾಮನ್ ಕಾಮರ್ಸ್ ಇರ್ಲಿ ಮ್ಯಾಮ್, ಯಾವ್ದಾರು ಜನರಲ್ ಕ್ವಶನ್. ಅಲ್ವೇನಾ? ಕರೆಕ್ಟ್. ಈಗ ಇವ್ನ್ ಕೇಳ್ರಿ ಮ್ಯಾಮ್. ಟ್ಯಾಲೆಂಟೆಡ್ ಮ್ಯಾಮ್. ಪ್ರೀತಿ ಅಂತ ಬಂದಾಗ ಹೆಚ್ಚಾಗಿ ಮೋಸ ಮಾಡುವಂತವ್ರು ಯಾರು? ಹುಡುಗರೋ ಹುಡುಗಿಯರೋ? ಹುಡುಗ್ಯಾರ ಆ? ಹುಡುಗ್ಯಾರ ಯಾರು? ಹುಡುಗ್ಯಾರ ಮ್ಯಾಮ್. ಹುಡುಗ್ಯಾರ ಮ್ಯಾಮ್. ಯಾಕೆ? ಅವ್ರಿಗೆ ತಿನ್ಕೊಂತಾರ ಮ್ಯಾಮ್. ನಾನು ಚಂದ ಅವ್ನಕ್ಕಿಂತ ಅವ್ನು ತಿನ್ಕೊಂತಾರ. ಯಾಕಿರ್ಬೋದು? ಅವ್ರ ಫ್ಯಾಮಿಲಿಗಳಿಗೆ ಭಯಪಡ್ತಾರ ಮ್ಯಾಮ್. ಹಾ ಮ್ಯಾಮ್, ರೈಟ್. ಅಂದ್ರೆ ನಾವು ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿದ್ರು ಅವ್ರ ಏನ್ ಪೇರೆಂಟ್ಸ್ ಬ್ಯಾಡ್ ಅಂದಾರ ಅದಿಂತ ಹೇಳಿ ಹೋಗ್ಬಿಡ್ತಾರ. ಹಂಗಾಗಿ ಯಾಕೆ ಮೋಸ ಮಾಡ್ತಾರೆ? ಇದು ಏನು ಅವ್ರಿಗೆ ಇದು ಅವ್ರಿಗೆ ಚಂದಂಗೆ ಇಟ್ಕೊಳ್ಳಿಲ್ಲ ಅಂದ್ರೆ ಯಾರು ಅವ್ರಕ್ಕಿಂತ ಚಂದ ಇರ್ತಾರ ಅವ್ರ ಕಡೆ ಹೋಗ್ತಾರೆ. ಆ ಥರ ಹೋಗ್ತಾರೆ. ಅವ್ರು ಕರೆಕ್ಟ್ ಆಗಿ ಇಟ್ಕೋಬೇಕು. ಮತ್ತೆ ಅವ್ರ ಈಗೋನು ಇರ್ತದ ಅದ್ರಾಗ. ಇವು ಬಾಳ್ ಈಗೋ ಇರುತ್ತೆ. ಹುಡುಗಿಯರು ಮೋಸ ಮಾಡೋದಕ್ಕೆ ಒಂದು ಚಂದಾಗಿ ಇಟ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ಚಂದ ಅಂತಂದ್ರೆ ಯಾವ ರೀತಿಲಿ ಇಟ್ಕೊಳ್ಬೇಕು ಅವರಿಗೆ? ಅವ್ರು ಕೇರ್ ಮಾಡ್ಬೇಕು. ಒಟ್ಟೆ ಇದು ರಿಲೇಶನ್ಶಿಪ್ ದಾಗ ಈಗೋ ಬರ್ಬಾರ್ದು. ಕೇರ್ ಮಾಡಿ ಚಂದಂಗೆ ಇಟ್ಕೋಬೇಕು. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅಂತ. ಹ್ಞೂ ಅನ್ಬೇಡ, ಕರೆಕ್ಟ್. ಹಂಗೂ ಇರ್ಬೇಕು. ನಮ್ದು ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು ನಾವು. और मैं ये जो मजा है हिंदुस्तान के हर व्यक्ति को देना चाहता हूँ.